ಈ ಬಳ್ಳಾರಿ ಬ್ಯಾನರ್ ಬಡಿದಾಟ ಪ್ರಕರಣ ಏನಿದೆ ಇದು ಸಿಐಡಿ ಹೆಗಲಿಗೆ ಹೋಗುತ್ತಾ ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕಿರೋದು. ಈ ಪ್ರಕರಣದ ತನಿಖೆ ಸಿಐಡಿ ಹೆಗಲಿಗೆ ಹಾಕುವಂತ ಸಾಧ್ಯತೆ ಬಹಳ ದಟ್ಟವಾಗಿದೆ ಅನ್ನುವಂತ ಮಾಹಿತಿ. ಶೀಘ್ರದಲ್ಲೇ ಹಾಗಾದ್ರೆ ಸಿಐಡಿಗೆ ಹಸ್ತಾಂತರ ಮಾಡ್ತಾರಾ ಅನ್ನೋ ಪ್ರಶ್ನೆ. ಗಲಭೆಯನ್ನ ನಿಯಂತ್ರಿಸುವಲ್ಲಿ ಸ್ಥಳೀಯ ಪೊಲೀಸರು ವಿಫಲರಾಗಿದ್ದಾರೆ ಅನ್ನುವಂಥದ್ದನ್ನ ಈಗಾಗಲೇ ಹೇಳಲಾಗಿದೆ. ಪ್ರಕರಣವನ್ನ ತನಿಖೆ ನಡೆಸುವುದಕ್ಕೆ ಸಿಐಡಿಗೆ ನೀಡುವಂತಹ ಸಾಧ್ಯತೆ ಇದೆ. ಸರ್ಕಾರದ ಉನ್ನತ ಮಟ್ಟದಲ್ಲಿ ಗಂಭೀರವಾದಂತಹ ಚರ್ಚೆಗಳು ಇದರ ಮಧ್ಯೆ ಆಗಿದೆ. 2 ದಿನಗಳಲ್ಲಿ ಸರ್ಕಾರದಿಂದ ಅಧಿಕೃತ ಆದೇಶ ಕೂಡ ಹೊರಗೆ ಬೀಳಲಿದೆ. ಈ ಬಳ್ಳಾರಿಯ ಗಲಭೆ ಪ್ರಕರಣ, ಅದರ ನಂತರದಲ್ಲಿ ಫೈರಿಂಗ್ ಆಗಿರುವಂತಹ ಪ್ರಕರಣ ಏನಿದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈ ಗಲಭೆಯನ್ನ ನಿಯಂತ್ರಿಸುವಲ್ಲಿ ಅಥವಾ ಅದನ್ನ ಕಂಟ್ರೋಲ್ಗೆ ತಗೊಳ್ಳುವಲ್ಲಿ ವಿಫಲರಾದ್ರು ಅನ್ನುವಂಥ ವಿಚಾರ, ಅದರಲ್ಲೂ ಡಿಲೇ ಮಾಡಿದ್ರು ಅನ್ನುವಂಥ ಒಂದಷ್ಟು ವಿಚಾರಗಳು ಕೂಡ ಇರೋದ್ರಿಂದ ಸಿಐಡಿಗೆ ವಹಿಸಲಾಗುತ್ತಾ ಅನ್ನುವಂಥ ಪ್ರಶ್ನೆಗಳು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳು ಕೂಡ ನಡೆದಿದೆ ಅನ್ನುವಂಥ ಮಾಹಿತಿ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹನುಮಂತು, ಈಗ ಪೊಲೀಸರ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅದರ ಜೊತೆಯಲ್ಲಿ ಬಿಜೆಪಿಯವರು ಕೂಡ ಆಗ್ರಹಿಸ್ತಾ ಇದ್ದಾರೆ, ಯಾವುದಾದ್ರು ಉನ್ನತ ಮಟ್ಟದ ತನಿಖೆ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ. ಈಗ ಸಿಐಡಿಗೆ ವಹಿಸುವಂತ ಸಾಧ್ಯತೆ ಎಷ್ಟು ಮಟ್ಟಿಗಿದೆ, ಅದರ ಜೊತೆಯಲ್ಲಿ ವಹಿಸಿದಂತಹ ಸಂದರ್ಭದಲ್ಲಿ ಪ್ರಕರಣ ಯಾವ ರೀತಿಯಲ್ಲಿ ತನಿಖೆ ನಡೆಯುತ್ತೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಹನುಮಂತು. ಅಶ್ವಿನಿ, ಬಳ್ಳಾರಿಯ ಗನ್ ಫೈರಿಂಗ್ ಪ್ರಕರಣ ಏನಿದೆ ಅದು ಈಗ ಕೇವಲ ಆ ಘಟನೆಗೆ ಮಾತ್ರ ಸೀಮಿತವಾಗಿಲ್ಲ, ಅದರ ಹಿಂದೆ ರಾಜಕೀಯ ಸ್ವರೂಪವೂ ಕೂಡ ಸಾಕಷ್ಟು ಪಡೆದುಕೊಂಡಿದೆ. ಯಾಕೆ ಅಂತಂದು ಹೇಳಿದ್ರೆ ಜನಾರ್ದನ್ ರೆಡ್ಡಿ ಅವರ ಪರವಾಗಿ ಈಗಾಗಲೇ ಬಿಜೆಪಿ ಪ್ರಬಲವಾಗಿ ನಿಂತಿದೆ, ಸರ್ಕಾರದ ಮೇಲೆ ಒತ್ತಾಯಗಳನ್ನು ಕೂಡ ಮಾಡ್ತಾ ಇದೆ. ಮತ್ತೊಂದು ಕಡೆಗೆ ಇತ್ತ ಭರತ್ ರೆಡ್ಡಿಯ ಪರವಾಗೂ ಕೂಡ ಕಾಂಗ್ರೆಸ್ನ ಕೆಪಿಸಿಸಿ ಅಧ್ಯಕ್ಷರು ಕೂಡ ನಿನ್ನೆ ಬಹಿರಂಗವಾಗಿ ಹೇಳಿದ್ದಾರೆ, ನಾವು ಶಾಸಕರ ಪರವಾಗಿ ಕಾಂಗ್ರೆಸ್ ನಿಲ್ಲುತ್ತೆ ಅನ್ನುವಂತ ಮಾತುಗಳನ್ನ ಹೇಳಿರುವಂತದ್ದು. ಈ ರಾಜಕೀಯ ಸ್ವರೂಪ ಪಡೆದಂತ ಕಾರಣಕ್ಕಾಗಿ ಮತ್ತು ವಾಸ್ತವಾಂಶ ಏನಾಗಿದೆ ಅನ್ನುವಂಥದ್ದನ್ನು ತನಿಖೆ ಮಾಡುವಂತ ನಿಟ್ಟಿನಲ್ಲಿ ಈಗ ಪ್ರಾಥಮಿಕ ಹಂತದ ತನಿಖೆಯ ಒಂದಷ್ಟು ಮಾಹಿತಿ ಕಲೆ ಹಾಕುವಂತಹ ಸಂದರ್ಭದಲ್ಲಿ ಸ್ಥಳೀಯ ಪೊಲೀಸರ ವಿಫಲತೆ ಎದ್ದು ಕಾಣಿಸ್ತಾ ಇರುವಂತದ್ದು. ಅಂದ್ರೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗುವಂತದ್ದನ್ನ ತಡೆಯುವಲ್ಲಿ ಒಂದಷ್ಟು ಸ್ಥಳೀಯ ಪೊಲೀಸರು ಅಲ್ಲಿ ವಿಫಲ ಆಗಿದ್ದಾರೆ ಅನ್ನುವಂತ ಚರ್ಚೆಗಳು ಸರ್ಕಾರದ ಮಟ್ಟದಲ್ಲಿ ಇರುವಂತದ್ದು. ಇದಕ್ಕೆ ಪೂರಕವಾಗಿ ಎಸ್ಪಿಯ ಅಮಾನತು ವಿಚಾರ ಆಗಿರಬಹುದು, ಮತ್ತೆ ಅಲ್ಲಿರುವಂತಹ ಸ್ಥಳೀಯ ಪೊಲೀಸರು ಒಂದಷ್ಟು ಜನರು ಅಮಾನತು ವಿಚಾರ ಆಗಿರಬಹುದು, ಅದರ ಜೊತೆಗೆ ಎಸ್ಪಿ ಅವರು ಈಗಾಗಲೇ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ರು ಅನ್ನುವಂತ ವದಂತಿಗಳು ಇದಾವೆ ಅನ್ನುವಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ರು. ಈ ಎಲ್ಲಾ ಅಂಶಗಳನ್ನ ಒಳಗೊಂಡಂತೆ ಮತ್ತೆ ಗನ್ ಫೈರಿಂಗ್ ಯಾಕಾಯ್ತು, ಹೇಗಾಯ್ತು, ಯಾರು ಮಾಡಿದ್ರು, ಇದೆಲ್ಲಾ ಮಾಹಿತಿಗಳನ್ನ ಕಲೆ ಹಾಕಬೇಕು ಅಂತಂದ ಹೇಳಿದ್ರೆ ಇದಕ್ಕೆ ಉನ್ನತ ಮಟ್ಟದ ತನಿಖೆ ಆಗಬೇಕು. ಯಾಕಂತಂದ ಹೇಳಿದ್ರೆ ಒಂದು ಕಡೆಗೆ ಈಗಾಗಲೇ ತನಿಖೆ ಆಗ್ತಾ ಇರುವಂತದ್ದು, ಮತ್ತೆ ಆಯಾ ಸಿಐಡಿ ಕೊಟ್ಟಂತ ಸಂದರ್ಭದಲ್ಲಿ ತಮ್ಮದೇ ಆದಂತಹ ಒಂದಷ್ಟು ಕ್ರಮಗಳಿರ್ತವೆ ತನಿಖೆಯ ಸ್ವರೂಪದಲ್ಲಿ. ಹಾಗಾಗಿ ಆ ತನಿಖೆ ಅಗತ್ಯ ಇದೆ ಅನ್ನುವಂತ ಮಟ್ಟದಲ್ಲಿ ಈಗ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಇನ್ನೇನು 2-3 ದಿನಗಳಲ್ಲಿ ಅಧಿಕೃತ ಆದೇಶ ಯಾವುದೇ ಕ್ಷಣಕ್ಕೆ ಬೇಕಾದರೂ ಆಗಬಹುದು. ಯಾಕೆಂತಂದ ಹೇಳಿದ್ರೆ ಈಗಾಗಲೇ ಬಿಜೆಪಿ ನಾಯಕರು ಕೂಡ ಈಗ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೀತಾ ಇರುವಂತದ್ದು, ಆತ್ಮರಕ್ಷಣೆ ಬೇಕು ಅಂತಂದ ಹೇಳಿ ಜನಾರ್ದನ್ ರೆಡ್ಡಿ ಅವರು ಕೂಡ ಪತ್ರ ಬರೆದಿರುವಂತದ್ದು. ಜೊತೆಗೆ ಇಲ್ಲಿ ಎರಡೂ ಪಕ್ಷಗಳಲ್ಲಿ ಒತ್ತಡ ಇರುವಂತಹ ಕಾರಣಕ್ಕಾಗಿ ಒಂದು ಸ್ವಪಕ್ಷ ಶಾಸಕರನ್ನ ಕಾಪಾಡಿಕೊಳ್ಳುವಂತದ್ದು, ಮತ್ತೊಂದು ಕಡೆಗೆ ವಾಸ್ತವಾಂಶಕ್ಕೆ ಕಾನೂನು ಎಲ್ಲಿ ಉಲ್ಲಂಘನೆ ಆಗುವಂತದ್ದು ಪತ್ತೆ ಹಚ್ಚೋದು. ಪೊಲೀಸ್ ಇಲಾಖೆಯ ಅಂದ್ರೆ ಸ್ಥಳೀಯ ಪೊಲೀಸರ ವೈಫಲ್ಯ ಎಲ್ಲಿ ಕಾಣಿಸ್ತಾ ಇರುವಂತದ್ದು ಪತ್ತೆ ಹಚ್ಚಲಿಕ್ಕೆ ಸಿಐಡಿ ತನಿಖೆ ಮಾಡುವಂತಹ ನಿಟ್ಟಿನಲ್ಲಿ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಅಶ್ವಿನಿ, ರೈಟ್ ಹನುಮಂತ, ಅದರ ಜೊತೆಯಲ್ಲಿ ಈಗ ಗಮನಿಸೋದಾದ್ರೆ ಸಿಐಡಿಗೆ ಹಸ್ತಾಂತರ ಮಾಡುವಂತಹ ನಿಟ್ಟಿನಲ್ಲಿ ಮಾತುಕತೆಗಳು ಸರ್ಕಾರದ ಮಟ್ಟಿನಲ್ಲಿ ನಡೀತಾ ಇದೆ ಅನ್ನೋದಾದ್ರೆ ಯಾವಾಗ ಸಿಐಡಿಗೆ ಹಸ್ತಾಂತರ ಆಗಬಹುದು, ಅದರ ಜೊತೆಯಲ್ಲಿ ಸಿಐಡಿಗೆ ಹಸ್ತಾಂತರ ಆದ ನಂತರದಲ್ಲಿ ತನಿಖೆ ಯಾವ ರೀತಿ ಸಾಗುತ್ತೆ ಅನ್ನೋ ಪ್ರಶ್ನೆ. ಅಶ್ವಿನಿ, ಇಲ್ಲಿ
ತನಿಖೆ ಇನ್ನೇನು 2-3 ದಿನಗಳಲ್ಲಿ ಅಧಿಕೃತವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಜೊತೆಗೂ ಕೂಡ ಒಂದಷ್ಟು ಮಾತುಕತೆಯನ್ನ ನಡೆಸುವಂತಹ ಸಾಧ್ಯತೆಗಳಿದಾವೆ. ಯಾಕೆಂತಂದ ಹೇಳಿದ್ರೆ ಸಿಐಡಿ ಕೊಡಬೇಕು ಅನ್ನುವಂತ ವಿಚಾರ ಈಗ ಸರ್ಕಾರದ ಮಟ್ಟದಲ್ಲಿ ಹಿರಿಯ ಸಚಿವರು ಆಗಿರಬಹುದು ಮತ್ತೆ ಒಂದಷ್ಟು ಹಿರಿಯ ಅಧಿಕಾರಿಗಳ ನಡುವೆ ಒಂದು ಹಂತದ ಚರ್ಚೆ ನಡೀತಾ ಇದೆ. ಸಹಜವಾಗಿಯೇ ಸಿಐಡಿಗೆ ಏನಾದರೂ ವಹಿಸಿದ್ರೆ ಈ ಕ್ಷಣದವರೆಗೂ ಕೂಡ ಏನೆಲ್ಲ ತನಿಖೆ ಆಗಿದೆ ಅದರ ಮಾಹಿತಿಯನ್ನ ಆಧರಿಸಿಕೊಂಡೇ ಆ ಮಾಹಿತಿಯನ್ನ ಸಂಗ್ರಹ ಇಟ್ಕೊಂಡೇ ತಮ್ಮದೇ ಆದಂತಹ ಸಿಐಡಿಗೆ ಆದಂತಹ ಯಾರ ಅಧಿಕಾರಿಗಳು ನೇಮಿಸ್ತಾರೆ, ಯಾರ ನೇತೃತ್ವ ಸಿಐಡಿ ತನ್ನದೇ ತನಿಖಾ ಸ್ವರೂಪ ಏನಿದೆ ಆ ತನಿಖಾ ಸ್ವರೂಪದ ಆಧಾರಿತವಾಗಿ ತನಿಖೆಯನ್ನ ಮಾಡುತ್ತೆ. ಮತ್ತೆ ಈಗಾಗಲೇ ಖಾಸಗಿ ಗನ್ಗಳನ್ನ ಸೀಸ್ ಮಾಡಲಾಗಿದೆ. ಆ ಗನ್ಗಳು ಎಲ್ಲಿಂದ ಬಂತು, ಒಂದ್ ವೇಳೆ 3ನೇ ಗನ್ ಈಗಾಗಲೇ ಸೀಸ್ ಮಾಡಿರೋದಕ್ಕಿಂತ ಬೇರೆ ಗನ್ ಅಂತದ್ದಾದ್ರೆ ಆ ಗನ್ನು ಎಲ್ಲಿಂದ ಬಂತು, ಅದಕ್ಕೆ ಕಾರಣ ಯಾರು ಅದನ್ನ ಬಳಕೆ ಮಾಡ್ತಾ ಇದ್ರು ಅನ್ನುವಂತ ಎಲ್ಲಾ ಆಯಾಮಗಳಲ್ಲೂ ಕೂಡ ಸಿಐಡಿ ತನಿಖೆ ಮಾಡುತ್ತೆ. ಒಟ್ಟಾರೆಯಾಗಿ ಇದು ರಾಜಕೀಯ ಸ್ವರೂಪದ ಒಂದು ಕಡೆಗೆ ಕಾಳಗ ನಡೀತಾ ಇರುತ್ತೆ, ಅದು ಮುಂದುವರಿಯುತ್ತೆ. ಆದ್ರೆ ಕಾನೂನಾತ್ಮಕವಾಗಿ ಎಲ್ಲ ಅಂಶಗಳು ಎಲ್ಲಿ ವೈಫಲ್ಯ ಎದ್ದು ಕಾಣಿಸ್ತಾ ಇರುವಂತದ್ದು ಅದನ್ನು ಪತ್ತೆ ಹಚ್ಚಲಿಕ್ಕೆ ಈಗ ಸಿಐಡಿ ಮುಂದಾಗುತ್ತೆ. ಇದರ ಕುರಿತು ಥ್ಯಾಂಕ್ ಯು ಹನುಮಂತು ಡೀಟೇಲ್ಸ್ಗೆ. ಈ ಬಳ್ಳಾರಿ ಬ್ಯಾನರ್ ಬಡಿದಾಟ ಪ್ರಕರಣ ಏನಿದೆ ಇದು ಸಿಐಡಿ ಹೆಗಲಿಗೆ ಹೋಗುತ್ತಾ ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕಿರೋದು. ಈ ಪ್ರಕರಣದ ತನಿಖೆ ಸಿಐಡಿ ಹೆಗಲಿಗೆ ಹಾಕುವಂತ ಸಾಧ್ಯತೆ ಬಹಳ ದಟ್ಟವಾಗಿದೆ ಅನ್ನುವಂತ ಮಾಹಿತಿ. ಶೀಘ್ರದಲ್ಲೇ ಹಾಗಾದ್ರೆ ಸಿಐಡಿಗೆ ಹಸ್ತಾಂತರ ಮಾಡ್ತಾರಾ ಅನ್ನೋ ಪ್ರಶ್ನೆ. ಗಲಭೆಯನ್ನ ನಿಯಂತ್ರಿಸುವಲ್ಲಿ ಸ್ಥಳೀಯ ಪೊಲೀಸರು ವಿಫಲರಾಗಿದ್ದಾರೆ ಅನ್ನುವಂಥದ್ದನ್ನ ಈಗಾಗಲೇ ಹೇಳಲಾಗಿದೆ. ಪ್ರಕರಣವನ್ನ ತನಿಖೆ ನಡೆಸೋದಕ್ಕೆ ಸಿಐಡಿಗೆ ನೀಡುವಂತಹ ಸಾಧ್ಯತೆ ಇದೆ. ಸರ್ಕಾರದ ಉನ್ನತ ಮಟ್ಟದಲ್ಲಿ ಗಂಭೀರವಾದಂತಹ ಚರ್ಚೆಗಳು ಇದರ ಮಧ್ಯೆ ಆಗಿದೆ. 2 ದಿನಗಳಲ್ಲಿ ಸರ್ಕಾರದಿಂದ ಅಧಿಕೃತ ಆದೇಶ ಕೂಡ ಹೊರಗೆ ಬೀಳಲಿದೆ. ಈ ಬಳ್ಳಾರಿಯ ಗಲಭೆ ಪ್ರಕರಣ, ಅದರ ನಂತರದಲ್ಲಿ ಫೈರಿಂಗ್ ಆಗಿರುವಂತಹ ಪ್ರಕರಣ ಏನಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈ ಗಲಭೆಯನ್ನು ನಿಯಂತ್ರಿಸುವಲ್ಲಿ ಅಥವಾ ಅದನ್ನು ಕಂಟ್ರೋಲ್ ತಗೊಳ್ಳುವಲ್ಲಿ ವಿಫಲರಾದ್ರು ಅನ್ನುವಂಥ ವಿಚಾರ, ಅದರಲ್ಲೂ ಡಿಲೇ ಮಾಡಿದ್ರು ಅನ್ನುವಂಥ ಒಂದಷ್ಟು ವಿಚಾರಗಳು ಕೂಡ ಇರೋದ್ರಿಂದ ಸಿಐಡಿಗೆ ವಹಿಸಲಾಗುತ್ತಾ ಅನ್ನುವಂಥ ಪ್ರಶ್ನೆಗಳು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳು ಕೂಡ ನಡೆದಿದೆ ಅನ್ನುವಂಥ ಮಾಹಿತಿ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹನುಮಂತು, ಈಗ ಪೊಲೀಸರ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅದರ ಜೊತೆಯಲ್ಲಿ ಬಿಜೆಪಿಯವರು ಕೂಡ ಆಗ್ರಹಿಸ್ತಾ ಇದ್ದಾರೆ, ಯಾವುದಾದ್ರು ಉನ್ನತ ಮಟ್ಟದ ತನಿಖೆ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ. ಈಗ ಸಿಐಡಿಗೆ ವಹಿಸುವಂತ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ, ಅದರ ಜೊತೆಯಲ್ಲಿ ವಹಿಸಿದಂತಹ ಸಂದರ್ಭದಲ್ಲಿ ಪ್ರಕರಣ ಯಾವ ರೀತಿಯಲ್ಲಿ ತನಿಖೆ ನಡೆಯುತ್ತೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಹನುಮಂತು. ಅಶ್ವಿನಿ, ಬಳ್ಳಾರಿಯ ಗನ್ ಫೈರಿಂಗ್ ಪ್ರಕರಣ ಏನಿದೆ ಅದು ಈಗ ಕೇವಲ ಆ ಘಟನೆಗೆ ಮಾತ್ರ ಸೀಮಿತವಾಗಿಲ್ಲ, ಅದರ ಹಿಂದೆ ರಾಜಕೀಯ ಸ್ವರೂಪವೂ ಕೂಡ ಸಾಕಷ್ಟು ಪಡೆದುಕೊಂಡಿದೆ. ಯಾಕೆ ಅಂತಂದು ಹೇಳಿದ್ರೆ ಜನಾರ್ದನ್ ರೆಡ್ಡಿ ಅವರ ಪರವಾಗಿ ಈಗಾಗಲೇ ಬಿಜೆಪಿ ಪ್ರಬಲವಾಗಿ ನಿಂತಿದೆ, ಸರ್ಕಾರದ ಮೇಲೆ ಒತ್ತಾಯಗಳನ್ನು ಕೂಡ ಮಾಡ್ತಾ ಇದೆ. ಮತ್ತೊಂದು ಕಡೆಗೆ ಇತ್ತ ಭರತ್ ರೆಡ್ಡಿಯ ಪರವಾಗೂ ಕೂಡ ಕಾಂಗ್ರೆಸ್ನ ಕೆಪಿಸಿಸಿ ಅಧ್ಯಕ್ಷರು ಕೂಡ ನಿನ್ನೆ ಬಹಿರಂಗವಾಗಿ ಹೇಳಿದ್ದಾರೆ, ನಾವು ಶಾಸಕರ ಪರವಾಗಿ ಕಾಂಗ್ರೆಸ್ ನಿಲ್ಲುತ್ತೆ ಅನ್ನುವಂತ ಮಾತುಗಳನ್ನ ಹೇಳಿರುವಂತದ್ದು. ಈ ರಾಜಕೀಯ ಸ್ವರೂಪ ಪಡೆದಂತ ಕಾರಣಕ್ಕಾಗಿ ಮತ್ತು ವಾಸ್ತವಾಂಶ ಏನಾಗಿದೆ ಅನ್ನುವಂಥದ್ದನ್ನ ತನಿಖೆ ಮಾಡುವಂತ ನಿಟ್ಟಿನಲ್ಲಿ ಈಗ ಪ್ರಾಥಮಿಕ ಹಂತದ ತನಿಖೆಯ ಒಂದಷ್ಟು ಮಾಹಿತಿ ಕಲೆ ಹಾಕುವಂತಹ ಸಂದರ್ಭದಲ್ಲಿ ಸ್ಥಳೀಯ ಪೊಲೀಸರ ವಿಫಲತೆ ಎದ್ದು ಕಾಣಿಸ್ತಾ ಇರುವಂತದ್ದು. ಅಂದ್ರೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗುವಂತದ್ದನ್ನ ತಡೆಯುವಲ್ಲಿ ಒಂದಷ್ಟು ಸ್ಥಳೀಯ ಪೊಲೀಸರು ಅಲ್ಲಿ ವಿಫಲ ಆಗಿದ್ದಾರೆ ಅನ್ನುವಂತ ಚರ್ಚೆಗಳು ಸರ್ಕಾರದ ಮಟ್ಟದಲ್ಲಿ ಇರುವಂತದ್ದು. ಇದಕ್ಕೆ ಪೂರಕವಾಗಿ ಎಸ್ಪಿಯ ಅಮಾನತು ವಿಚಾರ ಆಗಿರಬಹುದು, ಮತ್ತೆ ಅಲ್ಲಿರುವಂತಹ ಸ್ಥಳೀಯ ಪೊಲೀಸರು ಒಂದಷ್ಟು ಜನರು ಅಮಾನತು ವಿಚಾರ ಆಗಿರಬಹುದು, ಅದರ ಜೊತೆಗೆ ಎಸ್ಪಿ ಅವರು ಈಗಾಗಲೇ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ರು ಅನ್ನುವಂತ ವದಂತಿಗಳು ಇದಾವೆ ಅನ್ನುವಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ರು. ಈ ಎಲ್ಲಾ ಅಂಶಗಳನ್ನ ಒಳಗೊಂಡಂತೆ ಮತ್ತೆ ಗನ್ ಫೈರಿಂಗ್ ಯಾವಕ್ಕಾಯ್ತು, ಹೇಗಾಯ್ತು, ಯಾರು ಮಾಡಿದ್ರು, ಇದೆಲ್ಲಾ ಮಾಹಿತಿಗಳನ್ನ ಕಲೆ ಹಾಕಬೇಕು ಅಂತಂದ ಹೇಳಿದ್ರೆ ಇದಕ್ಕೆ ಉನ್ನತ ಮಟ್ಟದ ತನಿಖೆ ಆಗಬೇಕು. ಯಾಕಂತಂದ ಹೇಳಿದ್ರೆ ಒಂದು ಕಡೆಗೆ ಈಗಾಗಲೇ ತನಿಖೆ ಆಗ್ತಾ ಇರುವಂತದ್ದು, ಮತ್ತೆ ಆಯಾ ಸಿಐಡಿ ಕೊಟ್ಟರಾಗಂತ ಸಂದರ್ಭದಲ್ಲಿ ತಮ್ಮದೇ ಆದಂತಹ ಒಂದಷ್ಟು ಕ್ರಮಗಳಿರ್ತವೆ ತನಿಖೆಯ ಸ್ವರೂಪದಲ್ಲಿ. ಹಾಗಾಗಿ ಆ ತನಿಖೆ ಅಗತ್ಯ ಇದೆ ಅನ್ನುವಂತ ಮಟ್ಟದಲ್ಲಿ ಈಗ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಇನ್ನೇನು 2-3 ದಿನಗಳಲ್ಲಿ ಅಧಿಕೃತ ಆದೇಶ ಯಾವುದೇ ಕ್ಷಣಕ್ಕೆ ಬೇಕಾದ
ಬೇಕಾದ್ರೂ ಆಗಬಹುದು. ಯಾಕೆಂತಂದ ಹೇಳಿದ್ರೆ ಈಗಾಗಲೇ ಬಿಜೆಪಿ ನಾಯಕರು ಕೂಡ ಈಗ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೀತಾ ಇರುವಂತದ್ದು, ಆತ್ಮರಕ್ಷಣೆ ಬೇಕು ಅಂತಂದೇಳಿ ಜನಾರ್ದನ್ ರೆಡ್ಡಿ ಅವರು ಕೂಡ ಪತ್ರ ಬರೆದಿರುವಂತದ್ದು. ಜೊತೆಗೆ ಇಲ್ಲಿ ಎರಡೂ ಪಕ್ಷಗಳಲ್ಲಿ ಒತ್ತಡ ಇರುವಂತಹ ಕಾರಣಕ್ಕಾಗಿ ಒಂದು ಸ್ವಪಕ್ಷ ಶಾಸಕರನ್ನ ಕಾಪಾಡಿಕೊಳ್ಳುವಂತದ್ದು, ಮತ್ತೊಂದು ಕಡೆಗೆ ವಾಸ್ತವಾಂಶಕ್ಕೆ ಕಾನೂನು ಎಲ್ಲಿ ಉಲ್ಲಂಘನೆ ಆಗುವಂತದ್ದು ಪತ್ತೆ ಹಚ್ಚೋದು, ಪೊಲೀಸ್ ಇಲಾಖೆಯ ಅಂದ್ರೆ ಸ್ಥಳೀಯ ಪೊಲೀಸರ ವೈಫಲ್ಯ ಎಲ್ಲಿ ಕಾಣಿಸ್ತಾ ಇರುವಂತದ್ದು ಪತ್ತೆ ಹಚ್ಚಲಿಕ್ಕೆ ಸಿಐಡಿ ತನಿಖೆ ಮಾಡುವಂತಹ ನಿಟ್ಟಿನಲ್ಲಿ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಅಶ್ವಿನಿ. ರೈಟ್ ಹನುಮಂತ, ಅದರ ಜೊತೆಯಲ್ಲಿ ಈಗ ಗಮನಿಸೋದಾದ್ರೆ ಸಿಐಡಿಗೆ ಹಸ್ತಾಂತರ ಮಾಡುವಂತಹ ನಿಟ್ಟಿನಲ್ಲಿ ಮಾತುಕತೆಗಳು ಸರ್ಕಾರದ ಮಟ್ಟಿನಲ್ಲಿ ನಡೀತಾ ಇದೆ ಅನ್ನೋದಾದ್ರೆ ಯಾವಾಗ ಸಿಐಡಿಗೆ ಹಸ್ತಾಂತರ ಆಗಬಹುದು, ಅದರ ಜೊತೆಯಲ್ಲಿ ಸಿಐಡಿಗೆ ಹಸ್ತಾಂತರ ಆದ ನಂತರದಲ್ಲಿ ತನಿಖೆ ಯಾವ ರೀತಿ ಸಾಗುತ್ತೆ ಅನ್ನೋ ಪ್ರಶ್ನೆ. ಅಶ್ವಿನಿ, ಇಲ್ಲಿ ತನಿಖೆ ಇನ್ನೇನು 2-3 ದಿನಗಳಲ್ಲಿ ಅಧಿಕೃತವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಜೊತೆಗೂ ಕೂಡ ಒಂದಷ್ಟು ಮಾತುಕತೆಯನ್ನ ನಡೆಸುವಂತಹ ಸಾಧ್ಯತೆಗಳಿದಾವೆ. ಯಾಕೆಂತಂದ ಹೇಳಿದ್ರೆ ಸಿಐಡಿ ಕೊಡಬೇಕು ಅನ್ನುವಂತಹ ವಿಚಾರ ಈಗ ಸರ್ಕಾರದ ಮಟ್ಟದಲ್ಲಿ ಹಿರಿಯ ಸಚಿವರು ಆಗಿರಬಹುದು ಮತ್ತೆ ಒಂದಷ್ಟು ಹಿರಿಯ ಅಧಿಕಾರಿಗಳ ನಡುವೆ ಒಂದು ಹಂತದ ಚರ್ಚೆ ನಡೀತಾ ಇದೆ. ಸಹಜವಾಗಿಯೇ ಸಿಐಡಿಗೆ ಏನಾದರೂ ವಹಿಸಿದ್ರೆ ಈ ಕ್ಷಣದವರೆಗೂ ಕೂಡ ಏನೆಲ್ಲ ತನಿಖೆ ಆಗಿದೆ ಅದರ ಮಾಹಿತಿಯನ್ನ ಆಧರಿಸಿಕೊಂಡೇ, ಆ ಮಾಹಿತಿಯನ್ನ ಸಂಗ್ರಹ ಇಟ್ಕೊಂಡೇ ತಮ್ಮದೇ ಆದಂತಹ ಸಿಐಡಿಗೆ ಆದಂತಹ ಯಾರು ಅಧಿಕಾರಿಗಳು ನೇಮಿಸ್ತಾರೆ, ಯಾರ ನೇತೃತ್ವ ಸಿಐಡಿ ತನ್ನದೇ ತನಿಖಾ ಸ್ವರೂಪ ಏನಿದೆ ಆ ತನಿಖಾ ಸ್ವರೂಪದ ಆಧಾರಿತವಾಗಿ ತನಿಖೆಯನ್ನ ಮಾಡುತ್ತೆ. ಮತ್ತೆ ಈಗಾಗಲೇ ಖಾಸಗಿ ಗನ್ಗಳನ್ನ ಸೀಸ್ ಮಾಡಲಾಗಿದೆ. ಆ ಗನ್ಗಳು ಎಲ್ಲಿಂದ ಬಂತು, ಒಂದ್ ವೇಳೆ 3ನೇ ಗನ್ ಈಗಾಗಲೇ ಸೀಸ್ ಮಾಡಿರೋದಕ್ಕಿಂತ ಬೇರೆ ಗನ್ ಅಂತದ್ದಾದ್ರೆ ಆ ಗನ್ನು ಎಲ್ಲಿಂದ ಬಂತು, ಅದಕ್ಕೆ ಕಾರಣ ಯಾರು ಅದನ್ನ ಬಳಕೆ ಮಾಡ್ತಾ ಇದ್ರು ಅನ್ನೋಂತ ಎಲ್ಲಾ ಆಯಾಮಗಳಲ್ಲೂ ಕೂಡ ಸಿಐಡಿ ತನಿಖೆ ಮಾಡುತ್ತೆ. ಒಟ್ಟಾರೆಯಾಗಿ ಇದು ರಾಜಕೀಯ ಸ್ವರೂಪದ ಒಂದು ಕಡೆಗೆ ಕಾಳಗ ನಡೀತಾ ಇರುತ್ತೆ, ಅದು ಮುಂದುವರಿಯುತ್ತೆ. ಆದ್ರೆ ಕಾನೂನಾತ್ಮಕವಾಗಿ ಎಲ್ಲ ಅಂಶಗಳು ಎಲ್ಲಿ ವೈಫಲ್ಯ ಎದ್ದು ಕಾಣಿಸ್ತಾ ಇರುವಂತದ್ದು ಅದನ್ನು ಪತ್ತೆ ಹಚ್ಚಲಿಕ್ಕೆ ಈಗ ಸಿಐಡಿ ಮುಂದಾಗುತ್ತೆ. ಇದರ ಕುರಿತು ಥ್ಯಾಂಕ್ ಯು ಹನುಮಂತು ಡೀಟೇಲ್ಸ್ಗೆ.